ಸಿನಿಮಾ ರಂಗದ ಬಗ್ಗೆ ಬಹಳ ಅಸಮಾಧಾನ ಇದೆ ಅಂತ. ತುಂಬ ಇದೆ. ಯಾಕೆಂದರೆ ಇಲ್ಲಿ ನಿಜವಾದ ಟ್ಯಾಲೆಂಟ್ಗೆ ಇವತ್ತರೆಗೂ ಆ ಒಂದು ಪ್ಲ್ಯಾಟ್ಫಾರ್ಮ್ ಸಿಗೋದು ತುಂಬ ಕಷ್ಟ. ಅಂದರೆ ಒಂದು 1000:1 ಅಂತ ಕರಿಬೋದು. ಈಗ ಅಗೇನ್ ಅಲ್ಟಿಮೇಟ್ಲಿ ಇವಾಗ ಪ್ರತಿಯೊಬ್ಬರೂ ಯಾರ್ಯಾರು ನೀವು ನೋಡಿದಿರಲ್ಲ, ಸ್ವಂತಿಕೆಯಿಂದ ಎಲ್ಲರನ್ನೂ ಸೈಡ್ಗಿಟ್ಟು ನಾನೇ ಮಾಡ್ತೀನಿ ಅಂತ ಯಾರ್ಯಾರು ಮುಂದೆ ಬಂದವರು ಮಾತ್ರ ಉದ್ಧಾರ ಆದರು. ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಅಥವಾ ಒಂದು ವೇದಿಕೆಯಲ್ಲಿ ಸಿಸ್ಟಮ್ಯಾಟಿಕ್ ಅಪ್ರೋಚ್ ಯಾರಿಗೂ ಇಲ್ಲ. ಈಗ ಒಬ್ಬ ಸೆಕ್ಯೂರಿಟಿ ಗಾರ್ಡ್ಗೆ, ಈಗ ನಮ್ಮಷ್ಟು ಯಾವುದೇ ಒಂದು ಜಾಗದಲ್ಲಿ ಒಂದು ಬಿಲ್ಡಿಂಗಲ್ಲಿ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಇರ್ತಾನೆ, ಅವನು ಕೂಡ ತಿಂಗಳಾದರೆ ಒಂದು ಸಂಬಳ ಅಂತ ಬರುತ್ತೆ, ಅವನ ಅಕೌಂಟ್ಗೆ ಹೋಗಿ ಬೀಳುತ್ತೆ. ಅವನು ಓಕೆ 10,000ನೇ ಬರಲಿ, ಈ ತಿಂಗಳು 2,000 ಇದಕ್ಕೆ, 1,000 ಇದಕ್ಕೆ ಅಂತ ಎತ್ತಿಡ್ತಾನೆ. ಆದರೆ ಚಿತ್ರರಂಗದಲ್ಲಿ ನಾನು 15 ವರ್ಷ ಇದ್ದೆ, ಒಂದು ತಿಂಗಳು ಕೂಡ ನನಗೆ ಒಂದು ಇಷ್ಟು ಸಂಬಳ ಬರುತ್ತೆ, ನಿಗದಿತ ಸಂಬಳ ಬರುತ್ತೆ ಅಂತ ಒಂದು ದಿವಸ ನೋಡಲೇ ಇಲ್ಲ. ಬೌನ್ಸ್ ಚೆಕ್ಗಳನ್ನ ನೋಡಿದ್ವಿ, ಬರೀ ಮಾತಿನ ಆಶ್ವಾಸನೆಗಳನ್ನ ನೋಡಿದ್ವಿ, ಮತ್ತು ನಿಕೃಷ್ಟವಾಗಿ ನಿಮ್ಮನ್ನು ನೋಡೋದನ್ನು ನೋಡಿದ್ವಿ, ಇನ್ಸಲ್ಟು, ಅವಮಾನ, ಈ ಥರ ಹ್ಯುಮಿಲೇಷನ್ಸ್ ನೋಡಿದ್ವಿ ಹೊರತು ಎಲ್ಲೋ ಒಂದು ಸ್ಟೆಬಿಲಿಟಿ ಇಲ್ಲ, ಇವತ್ತಿಗೂ ಇಲ್ಲ. ಅದು ಮುಂದೇನೂ ಬರಲ್ಲ, ನನಗೆ ಗೊತ್ತದು. ಸೊ ಯಾರ್ಯಾರು ಅವ್ರದ್ದೇ ಸ್ವಂತಿಕೆಯಿಂದ ಪ್ಲ್ಯಾಟ್ಫಾರ್ಮ್ಸ್ನ ಕ್ರಿಯೇಟ್ ಮಾಡಿಕೊಂಡು ಮೇಲೆ ಬಂದರೂ ಅವ್ರು ಮಾತ್ರ ಸಕ್ಸಸ್ ಆಗಿರೋದು ಹೊರತು ಒಂದು ಸಿಸ್ಟಮ್ಯಾಟಿಕ್ ಅಪ್ರೋಚ್ ಇಲ್ಲ. ಅಂದರೆ ವರ್ಷಕ್ಕೆ ನಾವು 200 ಹಿಟ್ ಕೊಡ್ಬೋದು ಓಕೆ. ಕನ್ನಡ ಚಿತ್ರರಂಗದಲ್ಲಿ ಈ ಸಿಸ್ಟಮ್ಯಾಟಿಕ್ ಪ್ರೊಫೆಷನಲ್ ಅಪ್ರೋಚ್. ಈಗ ಅದೇ ನ್ಯೂಸ್ ಚಾನಲಲ್ಲಿ, ಎಂಟರ್ಟೈನ್ಮೆಂಟ್ ಚಾನಲ್, ಯಾಕೆ ಎಲ್ಲರೂ ಕನ್ಸಿಸ್ಟೆಂಟಾಗಿ ಕೆಲಸ ಮಾಡ್ತಿದ್ದಾರೆ? ಯಾಕೆಂದರೆ ಒಂದು ಸಿಸ್ಟಮ್ ಇದೆ, ಎಲ್ರಿಗೂ ಒಂದು ಸಂಬಳ ಇದೆ, ಎಲ್ರಿಗೂ ಒಂದು ಜೀವನ ಮಾಡ್ಕೊಳ್ಳೋಕೆ ಒಂದು ಆಧಾರ ಇದೆ. ಅದರಿಂದ ಎಲ್ಲರೂ ಧೈರ್ಯ ಮಾಡಿ ನುಗ್ತಾ ಇದ್ದಾರೆ, ಇದೊಂದು ಪ್ರೊಫೆಷನ್ ಆಗಿ ತೊಗೋಬೋದು ಅಂತ. ಹೆಂಗೆ ನೀವು ಚಿತ್ರರಂಗನ ಪ್ರೊಫೆಷನ್ ಆಗಿ ತೊಗೊಳ್ತೀರಾ? ಎಜುಕೇಷನ್, ಸಿಸ್ಟಮ್ಯಾಟಿಕ್ ಎಜುಕೇಷನ್ ಇಲ್ಲ. ಈಗ ಜರ್ನಲಿಸಮ್ ಓದಿದ್ರೆ ಜರ್ನಲಿಸ್ಟ್ ಆಗ್ಬೋದು, ಏನು ಓದಿದ್ರೆ ನಟ ಆಗ್ತೀರಾ? ನೀವು ಅನುಪಮ್ ಕೇರ್ ಇನ್ಸ್ಟಿಟ್ಯೂಟ್ ಅಲ್ಲ, ವರ್ಲ್ಡ್ ಬೆಸ್ಟ್ ಇನ್ಸ್ಟಿಟ್ಯೂಟ್ ಮಾಡ್ಕೊಂಬಂದ್ರೂ ಇಲ್ಲಿ ಸಕ್ಸಸ್ ಗ್ಯಾರಂಟಿ ಇಲ್ಲ. ನನ್ನ ಸಕ್ಸಸ್ಸೂ ಕಾರಣ ಅದೇ ಅನಿಸುತ್ತೆ. 15-16 ವರ್ಷಗಳ ಸಿನಿಮಾಲಿ ಮಾಡಿದ ಹೋರಾಟ, ಮತ್ತು ಅಲ್ಲೆಲ್ಲ ನಾವು ಅನುಭವಿಸ್ಬಿಟ್ವಲ್ಲ, ಹೊರದೇಶಕ್ಕೆ ಹೋದಾಗ ಎಲ್ಲ ಸುಲಭ ಅನಿಸ್ಬಿಡ್ತು, ಯಾವುದು ಕಷ್ಟನೇ ಅನಿಸ್ಲಿಲ್ಲ. ಸೊ ಎಲ್ಲೋ ಒಂದು ಕಡೆ ಚಿತ್ರರಂಗ ನನ್ನ ಚಾನಲ್ ಕೂಡ ಕಾಂಟ್ರಿಬ್ಯೂಟ್ ಮಾಡಿದೆ, ಬೇರೆ ಒಂದು ರೀತಿಯಲ್ಲಿ.